ಚುನಾವಣೆಯಲ್ಲಿ ತುಂಬ ಪರ್ಸ್ನಲ್ ಆಗಿ ವ್ಯಕ್ತಿಗತವಾಗಿ ಹೋಗ್ತಾ ಇದೆ. ನೀವು ಹಿರಿಯರು ಏನು ಹೇಳ್ತೀರಿ? ನಾಚಿಕೆ ಆಯ್ತದ್ರಿ. ನೋಡ್ರಿ, ಒಂದ್ರಿ ದೇವೇಗೌಡರನ್ನ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡೋಕ್ಕಾಯ್ತದೇನು ರೀ? ಯಡಿಯೂರಪ್ಪನ ಇನ್ನೊಬ್ಬನ ಜೊತೆ ಹೋಲಿಕೆ ಮಾಡೋಕ್ಕಾಯ್ತದೇನು ರೀ? ಆಯ್ತದೆ ಹೇಳಿ, ನಾವೇನೋ ಮಾತಾಡ್ಬೋದು. ಆದರೆ ದೇವೇಗೌಡ್ರಿ ಕುಮಾರಸ್ವಾಮಿ ಆ ಜಿಲ್ಲೆ ಮಾಡಿದ್ದಾರೆ, ಎಂತೆಂಥ ಕಚೇರಿಗಳು ಏನೆಲ್ಲ ಮಾಡಿದ್ದಾರೆ. ಇದರಿಂದ ಯಾವುದಾದ್ರು ಸತ್ಯಗಾಲದಿಂದ ನೀರು ತಂದು ಇಡೀ ತಾಲೂಕಿನ ಒಂದು ಏನು ಹಸಿರು ಕ್ರಾಂತಿ ಮಾಡಿದ್ದಾರೆ. ಎರಡನೇದು, ಬಾಯಿ ಬಂದಂಗೆ ಮಾತಾಡೋದ್ರೊಳಗೆ ಅರ್ಥ ಇದೆಯೇನ್ರಿ? ಒಬ್ಬ ಮಂತ್ರಿ ಆದವನಿಗೆ ಸಂಸ್ಕಾರ ಬೇಕು. ನಾವೇನು ಯಾವ ಜಾತಿಲಿ ಹುಡ್ತೀವಿ ಅಂತ ಅರ್ಜಿ ಹಾಕಿದ್ದೀವ? ಮಾನ ಮರ್ಯಾದೆ ಬೇಡ, ಗೌರವ ಬೇಡ, ದೊಡ್ಡವರು ಚಿಕ್ಕವರು ಅನ್ನೋದು ಬೇಡ. ಏನು ನಿನ್ನ ಬಾಯಿಗೆ ಬಂದಿದ್ದೆ ಮಾತಾಡೋದ? ಏನಾಗಿದೆ ಕಾಂಗ್ರೆಸ್ ಪಾರ್ಟಿಲಿ? ಎಲ್ಲ ಒಂದು ಕಡೆ ನಿರ್ಲಿಪ್ತತೆ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಸತ್ತ ಹೆಣ ಆಗಿದೆ. ನೆನ್ನೆನೂ ಹೇಳಿದ್ದೆಲ್ಲ 1000 ಸಾರಿ ಹೇಳಿದ್ದೀನಿ. ಇದ್ರ ನೀನೇನು ಆಗೋಲ್ಲಪ್ಪ ಅಂತಲೂ ಹೇಳಿದ್ದೀನಿ. ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ, ಚುನಾವಣೆ ಬರ್ತದೆ ಹೋಯ್ತದೆ. ಆದರೆ ರಾಜ್ಯದ ನಾಯಕರನ್ನ ಈ ರಾಜ್ಯಕ್ಕೋಸ್ಕರವಾಗಿ ಅವ್ರು ಮಾಡಿರೋ ತ್ಯಾಗವನ್ನು, ಕೆಲಸವನ್ನು, ದೂರದೃಷ್ಟಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತು ನಮ್ಮ ವಯಸ್ಸೇನು ಅವ್ರ ವಯಸ್ಸೇನು ಗೌರವಕ್ಕೆ ತಕ್ಕಂತೆ ನಡ್ಕೋಬೇಕು. ಇದು ಒಳ್ಳೆಯದಲ್ಲ, ಮರ್ಯಾದೆಯನ್ನು ಮಾಡಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಯಾರು ನೀವು ಜಮೀರ್ ಅಹ್ಮದನ್ನ ಸೃಷ್ಟಿ ಮಾಡಿದೆ ದೇವೇಗೌಡರ ಕುಟುಂಬ. ಇದೇ ಕುಮಾರಸ್ವಾಮಿ ಇಲ್ಲಾಂದರೆ ಜಮೀರ್ ಅಹ್ಮದ್ ಅವರು ಬಸ್ ಇಟ್ಕೊಂಡು ಏನೋ ಇಟ್ಕೊಂಡು ಮರ್ಯಾದೆಯಿಂದ ಇರಬೇಕಾಗಿತ್ತು. ಅದನ್ನು ಬಿಟ್ಟು ಇಷ್ಟಲ್ಲ ಆದವ್ರು ಹೋದವ್ರನ್ನ ಕೃತಜ್ಞತೆ ನೆನೆಸ್ಕೋಬೇಕು. ನಾನು ಜಮೀರ್ ಅಹ್ಮದ್ ಈ ಥರ ನಡ್ಕೋತಾರೆ ಅಂತ ನನ್ನ ಜೀವನದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಒಳ್ಳೆಯದಲ್ಲ, ಇನ್ನಾದರೂ ಅವ್ರು ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು.